ಎಲ್ಲರಿಗೂ ನಮಸ್ತೆ. ನಮಸ್ತೆ. ಇವತ್ತು ನಿಮ್ಗೊಂದು ನಾನು ಹೊಸ ಅತಿಥಿನ ಪರಿಚಯ ಮಾಡಿಕೊಡ್ತೀನಿ. ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತು, ಆದರೆ ಅವ್ರು ಇವಾಗ ಹೇಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತೆಲ್ಲ ಗೊತ್ತಿರಲ್ಲ ಅಲ್ವಾ? ಬನ್ನಿ ನೋಡೋಣ. ಅದು ನಮ್ಮ ಕರಿಮದು ಮಗು. ನಮ್ಮ ಕರಿಮ ಒಂದೇ ಒಂದು ಮಗು ಹಾಕಿದ್ದಾಳೆ, ಚಿನ್ನದಂಥ ಗೊಂಬೆ ಥರ ಮಗು ಹಾಕಿದ್ದಾಳೆ. ಹುಡುಗ ಗಂಡು ಮಗು ಇದು. ಇದಕ್ಕೆ ನಾವು ಸಾಂಬಾ ಅಂತ ಹೆಸರಿಡೋಣ ಅಂತ ಸೆಲೆಕ್ಟ್ ಮಾಡಿದ್ದೀವಿ. ಒಂದೊಳ್ಳೆ ದಿನ ಇವಳಿಗೆ ಹೆಸರು ಇಡ್ತೀವಿ. ನೋಡಿ ಇವನಿಗೆ ನನಗೆ ಕರಿನ ಹೋಗೆ ಬಾರೆ ಅಂದು ನನಗೆ ಎಲ್ಲ ಮರಿಗಳಿಗೂ ಹಂಗೆ ಬರುತ್ತೆ. ಇದು ಗಂಡು ಮಗು ತುಂಬ ಕ್ಯೂಟಾಗಿದೆ. ಎಲ್ಲ ಇದು ನಾಯಿ ಮರಿನಾ ಅಂತ ಕೇಳ್ತಾರೆ, ಅಷ್ಟು ಕಲರು ತುಂಬ ಚೆನ್ನಾಗಿದೆ. ಆಮೇಲೆ ಏನು ಸ್ಪೆಷಾಲಿಟಿ ಅಂದರೆ ಇವ್ರ ಅಮ್ಮಂದು ಎಲ್ಲ ಬೆಕ್ಕುಗಳು 3-4 ಮರಿ ಹಾಕ್ತಾರೆ, 3 ಹಾಕ್ತಾರೆ. ಬಟ್ ಕರಿ ಬಂದು ಸ್ಪೆಷಲಾಗಿ ಮೊದಲನೇ ಟೈಮು ಒಂದೇ ಮರಿ ಹಾಕಿದ್ದು, ಇದು 2ನೇ ಟೈಮು ಒಂದೇ ಮರಿ ಹಾಕಿದ್ದಾಳೆ. ಅದು ತುಂಬ ಕ್ಯೂಟಾಗಿದೆ ನೋಡಿ. ಮತ್ತೆ ತುಂಬ ದಪ್ಪ ಇದೆ, ಫುಲ್. ಅದು 18ನೇ ತಾರೀಕು ಹಾಕಿದ್ದು, ಒಂದು 10 ದಿನ 15 ದಿನ ಆಗಿದೆ. ಜುಲೈ 18ಗೆ ಹಾಕಿದ್ದು, ಟೈಮ್ 4:55 ಹಾಕಿದ್ದು ನೋಡಿ. ಕೂಗ್ತಾ ಇರೋದ್ರಿಂದ ಬರ್ತಿದ್ದಾಳೆ, ಏನು ಮಾಡ್ತೀರಾ ನನ್ನ ಮಗುಗೆ ಅಂತ. ಬಾ ಇಲ್ಲಿ ಬಾ. ಇದು ನೋಡಿದ್ರೆ ಇದ್ರ ಮಗು ಇದು ಅನ್ಸುತ್ತಾ? ಇದು ಬ್ಲ್ಯಾಕ್ ಅಂಡ್ ವೈಟ್ ಕಾಪಿ ತರ ಇದೆ, ಇದು ಕಲರ್ ಕಾಪಿ ತರ ಇದೆ ನೋಡಿ. ಇವ್ರ ಅಮ್ಮನೇ ಇವಳು ನಮ್ಮ ಮನೇಲಿ ಸಾಕಿರೋ ಅಂತ ಬೆಕ್ಕು ಇವಳು. ಅಮ್ಮ ಅಲ್ಲಿ ನೋಡು ಕರಿಮಾ ಏನು ಮಾಡಲ್ಲ, ಸುಮ್ಮನೆ ನಿನ್ನ ಪಾಪಗೆ. ಕುಚ್ಚು ಅವಳು ಸೌಂಡ್ ಮಾಡಬಾರ್ದು. ಅವಳು ಸೌಂಡ್ ಬಂತು ಅಂದರೆ ಓಡ್ ಬರ್ತಾಳೆ ತಾಯಿ ಅನ್ನೋದು. ಅದಕ್ಕೆ ನೋಡಿ, ಇದೇ ಚಿಕ್ಕದು 1.5 ವರ್ಷದ ಮಗು ಇದು, ಅದಕ್ಕೆ ಒಂದು ಚಿಕ್ಕದು ಪಾಪು ಕರಿಮಾ. ಅಲ್ಲಿ ನೋಡಲಿ ಹಾಯ್ ಏನೇನೋ ಮಾಡ್ಕೊಂಡಿದ್ದಾಳೆ. ಎಲ್ಲ ಹೋಗಿದ್ಲು. ನಾವು ಅಷ್ಟೊತ್ತಿಗೆ ರೆಕಾರ್ಡ್ ಮಾಡೋಣ ಅಂತ ಬಂದರೆ ಸೌಂಡ್ ಕೇಳ್ಕೊಂಡು ಓಡ್ ಬಂದಿದ್ದಾಳೆ. ಅಮ್ಮೋ ಕರಿಮಾ ಇವಳಂತೂ ನಮಗೆ ಕ್ಯೂಟು. ನೋಡಿ ಅವ್ರ ಮಗು ಒಟ್ಟಾಗಿ ಕೂಗಬಾರ್ದು. ಕುಚ್ಚು ದೇಶಾನಿ ಇಲ್ಲಿ ಕೂಡ್ಸು ಅದಕ್ಕೆ ಸಮಾಧಾನ ಆಗಲಿ, ಏನೂ ಇಲ್ಲ ನೋಡಿ. ಇದಕ್ಕೆ ನಾಮಕರಣ ಮಾಡಬೇಕು ಒಂದು ಒಳ್ಳೆ ದಿನ ನೋಡಿ. ಕರಿಮಾ ನೋಡಿ, ಇವರೇ ಅವರಮ್ಮ. ತುಂಬ ಒಳ್ಳೆ ಬೆಕ್ಕಿದು, ನಾವು ಸಾಕಿರೋದು. ನಾನಂತ ಇವಳನ್ನ ಕರಿಲಕ್ಷ್ಮಿ ಅಂತ ಕೂಗ್ತೀನಿ, ಯಾಕಂದರೆ ಇವಳು ನಮ್ಗೆ ಬಂದಾಗಿಂದ ನಾನು ಒಂಥರ ಅದೃಷ್ಟ ಅಂತಲೇ ಅನಿಸುತ್ತೆ. ಏನೋ ನನಗೆ ಇವಳು ಒಂಥರ ಪಾಸಿಟಿವ್. ಇವಳು ನನಗೆ ದೇಶಾನಿ ಸ್ಕೂಲ್ಗೆ ಹೋದಾಗ, ನನಗೆ ಬೋರ್ ಆದಾಗ ನನ್ನ ಜೊತೆ ಇರ್ತಾಳೆ, ನನ್ನ ಜೊತೆನೇ ನಾನು ಇದು ಸೆಕೆಂಡ್ ಬೇಬಿ ಥರನೇ ನಾನು ಇದನ್ನು ಸಾಕ್ತಾ ಇರೋದು. ಅದಾಗ ಅದು ಬಂದು ನಮ್ಮ ಮನೇಲಿ ಹುಟ್ಟಿದ್ದು ಮಗು ಇದು. ಇವರಮ್ಮ ನಮ್ಮನೇಲಿ ಮರಿ ಹಾಕಿದ್ದು. ಇವ್ರ ಅಕ್ಕ ತಂಗಿ ಇಬ್ಬರೂ ಕೂಡ ಇಲ್ಲ, ಇವಳು ಒಬ್ಬಳೇ ಉಳ್ಕೊಂಡಿದ್ದು ಅದೃಷ್ಟ. ಅವಳಿಗೆ ಹುಟ್ಟಿದ್ದು ಮಗು 2ನೇ ಮಗು ಇದು. ಒಂದೇ ಮರಿ ಹಾಕಿದ್ದಾಳೆ. ಯಾರನ್ನ ಬಿಟ್ಟರು ಇವಳ ಬಿಡೋಕ್ಕೆ ಇಷ್ಟ ಆಗಲ್ಲ. ಒಂಥರ ಕ್ಯೂಟಾಗಿ ನಮಗೆ ಅಡ್ಜಸ್ಟ್ ಆಗಿಬಿಡ್ತಾಳೆ ನಮ್ಮ ಮನೆತನಕ್ಕೆ. ನಾವೇನು ಊಟ ಮಾಡ್ತೀವಿ ಅದು ಬೇಕ್ರಿ ಐಟಮ್ಸು ಎಲ್ಲ ಬೇಕುಗಳು. ನೀವು ನಾರ್ಮಲಾಗಿ ಚಿಕನ್ನು, ಮಟನ್, ಇಲಿ ಇವೆಲ್ಲ ತಿನ್ನೋದು ನೋಡಿದ್ದೀರಾ. ಈ ಮೇಡಮು ಕೇಕು, ಬನ್ನು, ಬಿಸ್ಕೆಟು, ಚಾಕ್ಲೇಟು ಇದೆ ತಿನ್ನೋದು. ಬಜ್ಜಿ, ಬೋಂಡಾ, ಆಮೇಲೆ ಬ್ರೆಡ್ಡು, ಕೇಕ್ ಬ್ರೆಡ್ಡು ಇಂಥದ್ದೇ ಬೇಕು. ಕವರ್ ಸೌಂಡು ಆಗಂಗಿಲ್ಲ. ಎಲ್ಲವೂ ಕೂಡ ಇವಳಿಗೆ ಬೇಕು. ವೆಜಿಟೇರಿಯನ್ ಆಗ್ಬಿಟ್ಟಿದ್ದಾಳೆ ಇವಳು, ನಮ್ಮ ಯಜಮಾನ್ರ ಥರ. ಆಮೇಲೆ ಯಾರ ಹತ್ರ ನನ್ನ ಹತ್ರ ಇದ್ದಾಗ ಹೇಗೆ ನೈಸಾಗಿರಬೇಕು, ಇವರಪ್ಪ ಬಂದಾಗ, ನಮ್ಮ ಯಜಮಾನ್ರು ಬಂದಾಗ ಅವ್ರ ಹತ್ರ ನೈಸಾಗಿ ಹೋಗಿ ತೊಡೆ ಮೇಲೆ ಮಲ್ಗೋದು ಚೆನ್ನಾಗಿ ಕಲ್ತ್ಬಿಟ್ಟಿದ್ದಾಳೆ ಇವಳು. ಅದರಿಂದ ನಮ್ಮ ಮನೆಗೆ ಚೆನ್ನಾಗಿ ಪಳಗ್ಬಿಟ್ಟಿದ್ದಾಳೆ. ಅದು ಇದು ಹೆಂಗೆ ಹೇಳಿ ತಿನ್ನೋದು ನನ್ನಿಂದನೇ ದೇಶಾನೇ ಕಲಿಸ್ಕೊಟ್ಟಿರೋದು. ಕುರುಕ್ ತಿಂಡಿ ತಿನ್ನೋ ಬೆಕ್ಕು ಇದು. ಕೇಳಿದ್ದೀರಾ ನೀವು? ಬಜ್ಜಿ ಬೋಂಡಾ ಕುರುಕ್ ತಿಂಡಿ ತಿನ್ನೋ ಅಂತ ಏಕೈಕ ಬೆಕ್ಕು ನಮ್ಮ ಕರಿ. ಇವಳೊಬ್ಳೆ ನಮ್ಮ ಮನೇಲಿ. ಬಿಸ್ಕೆಟ್ ಸೌಂಡ್ ನೋಡಿ, ಸೌಂಡು ಹಿಂಗ ಕೊಡಿ, ಕವರ್ ಕೊಡ್ರಿ. ಈ ಥರ ಏನಾರ ನಾವು ತಿಂಡಿದು ಕವರ್ ಸೌಂಡ್ ಎತ್ತಂಗಿಲ್ಲ. ಚಟ್ನಿ ಸೌಂಡ್ ನಾವು ತಿಂದು ಕರಮ್ಮನ್ನಂಗಿಲ್ಲ, ಓಡ್ ಬಂದು ಕುತ್ಕೊಂತಾಳೆ. ನನಗೆ ಕೊಡಿ ಒಂದು ಭಾಗ ಅಂತ. ಸೊ ನಾವೇನೇ ತಿಂದ್ರು ಇವಳಿಗೂ ಒಂದು ಭಾಗ ಇಟ್ಟೆ ತಿನ್ಬೇಕು ಇವಾಗ. ಆ ಥರ. ಆಮೇಲೆ ದೋಸೆ, ಇಡ್ಲಿ, ಹಾಲು, ಅನ್ನ ತಿನ್ನೋದಿಲ್ಲ. ಬೋಂಡಾ, ಬಜ್ಜಿ, ಕಬಾಬು, ಚಿಕನ್ನು, ಮಟನ್ನು, ಆಮೇಲೆ ಬೇಕ್ರಿ ಐಟಮ್ಸ್ ಇದಿಷ್ಟು ನಮ್ಮ ಬೇಕು. ಕೆಲವೊಬ್ರು ಕೇಳ್ತಿದ್ರು ಏನು ಬೇಕು ಮರಿ ಹಾಕೋದೆಲ್ಲ ತೋರಿಸೋದು ಇದು ಅಂತ. ಯಾಕಂದರೆ ಇವರು ನಮ್ಮ ಲೈಫಲ್ಲಿ ಇವರು ಕೂಡ ಒಂದು ಪಾರ್ಟು. ನಮ್ಮ ಲೈಫ್ ಸ್ಟೈಲಲ್ಲಿ ಇವರು ಸೇರ್ಕೊಂಡಿರೋದ್ರಿಂದ ನಾವು ಇವ್ರದ್ದು ಲೈಫ್ ಸ್ಟೈಲ್ನ ತೋರಿಸ್ಲೇಬೇಕಾಗಿರೋದ್ರಿಂದ ನಾವು ನಮ್ಮ ಬೆಕ್ಕಿನ ಬಗ್ಗೆನೂ ತೋರಿಸ್ತೀವಿ. ಕೇಳಿದವ್ರಿಗೆ ಉತ್ತರ ಅದು. ಯಾಕಂದರೆ ಇವರು ನಮ್ಮ ಮನೇಲಿ ಒಂದು ಪಾರ್ಟ್ ಆಗಿದ್ದಾರೆ. ಇವರು ನಾವು ಸಾಕ್ತಾ ಇದ್ದೀವಿ. ನಮ್ಮ ಲೈಫ್ ಸ್ಟೈಲಲ್ಲಿ ಇವರು ಕೂಡ ಭಾಗಿಯಾಗಿರೋದ್ರಿಂದ ನಾವು ನಮ್ಮ ಬೆಕ್ಕುಗಳ ಬಗ್ಗೆನೂ ತೋರಿಸ್ಲೇಬೇಕಾಗುತ್ತೆ. ಕರಿಮಾ ನೋಡಿ ಎಷ್ಟು ಚೆನ್ನಾಗಿ ಕುತ್ಕೊಂಡಿದೆ ಮಗು. ಇದು ತುಂಬ ಗುಂಡಿರೋದಕ್ಕೆ ಆ ಕಡೆ ಈ ಕಡೆ ಹಿಂಗೆ ಒದ್ದಾಡಕ್ಕೂ ಆಗಲ್ಲ. ಕೂತಿರೋ ಕಡೆನೇ ಕೂತಿರ್ತಾನೆ. ಗುಂಡಾರಿ ಹಾಕೊಂಡು
ಹೊಟ್ಟೆಲಿ ಇರ್ಬೇಕಾದ್ರೆ ನಾವೇನು ಅನ್ಕೊಂಡ್ವಿ, ಏನೋ ಫಸ್ಟ್ ಟೈಮ್ ಒಂದು ಮರಿ ಹಾಕಿದೆ, ಎರಡನೇ ಟೈಮ್ ಒಂದು 3 ಮರಿ ಇರ್ಬೋದೇನೋ ಅನ್ಕೊಂಡ್ರೆ, ಇದು ಮೂರು ಮರಿ ಜಾಗನೋ ಇವನೊಬ್ನೇ ಇಟ್ಕೊಂಡಿರೋದು ಅವ್ರ ಅಮ್ಮನ. ಇದೊಂದು ಮಗು. ಆಮೇಲೆ ತುಂಬಾ ಜನ ಕೇಳ್ತಾ ಇದ್ದಾರೆ ಕೊಡಿ ಅಂತ. ನೋಡೋಣ, ನಾವು ಗಂಡು ಮರಿ, ಸೊ ಅಷ್ಟು ನಮ್ಗೆ ರಿಸ್ಕ್ ಇರಲ್ಲ, ಮರಿಗಳು ಹಾಕಲ್ಲ. ನೋಡೋಣ, ಸೈಲೆಂಟ್ ಆಗಿದೆ, ನಾವೇ ಇಟ್ಕೊಳ್ಳೋಣ ಅನ್ಕೊಂಡಿದ್ವಿ. ಬಟ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆದ್ರೆ ಸೊ ಇದನ್ನು ಕೂಡ ಆಗ ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಬಟ್ ಕೊಡೋದಕ್ಕೆ ಮನಸ್ಸು ಆಗ್ತಿಲ್ಲ, ಈ ಕ್ಯೂಟಿನ ಕೊಡೋದಕ್ಕೆ ಇಷ್ಟ ಆಗ್ತಿಲ್ಲ. ಸೊ ಆನ್ಲೈನಲ್ಲೆಲ್ಲ ಹುಡ್ಕೋದ್ವಿ, ನೇಮು ಎಲ್ಲ ಕ್ರಿಶ್ಚಿಯನ್ ನೇಮ್ಗಳಿದೆ, ಕೆಲವೊಂದು ನಾರ್ಮಲ್ ನೇಮ್ ಇದೆ. ಸೊ ಇರೋದ್ರಲ್ಲಿ ಓಕೆ ಸಾಂಬಾ ಅಂತ ಹೇಳೋಣ. ಇವನ್ ತಕ್ಕನಾಗಿ ಗುಂಡ್ಗಿರೋದಕ್ಕೆ ಸಾಂಬಾ ನೇಮು ಸೆಟ್ ಆಗುತ್ತೆ ಅಂತೇಳಿ ಸಾಂಬಾ ಅಂದ್ರೆ ಸಾಂಬಾರ್ ಎಲ್ಲ ತರ ಕಲರ್ ಇದೆ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಒಂದೊಳ್ಳೆ ದಿನ ಅದಕ್ಕೆ ನೇಮ್ನ ಇಡ್ತೀವಿ. ಮತ್ತೆ ಇವನು 3 ಕಲರ್ ಹುಟ್ಟಕ್ಕೆ ಏನ್ ಕಾರಣ ಹೇಳಿ, ನಾನೇ. ಅವ್ರಮ್ಮ ಪ್ರೆಗ್ನೆಂಟ್ ಆಗಿದ್ದಾಗ ನಾನು ನಿಂತರ ಎತ್ತಿದ್ರೆ ಮೋರಿಗೆ ಹೋಗಿ ಬಿಸಾಕ್ಬಿಡ್ತೀನಿ, ಒಂಚೂರು ಕಲರ್ಫುಲ್ ಆಗಿ ಎತ್ತೋ ಅಂತೆಲ್ಲ ಬೈದಿದ್ದೆ. ಅದಕ್ಕೆ ಇಂದ ಸುಂದರವಾಗಿ ಎತ್ತಿದ್ದಾಳೆ. ನೋಡು, ಯಾವಾಗ್ಲೂ ನಾವು ಬೈತಾ ಇದ್ವಿ, ನೀನ್ ಕಪ್ಪಗಿದೀಯಾ, ಪಾಪ ಅದನ್ನ ರೇಗಿಸ್ತಿರ್ತಾಳೆ, ನೀನ್ ಕಪ್ಪು ಅಂತ. ಈ ಸಲ ತುಂಬಾ ಬ್ಯೂಟಿಫುಲ್ ಆಗಿರೋ ಒಂದು ಮರಿನ ಕೊಟ್ಟಿದ್ದಾಳೆ ನಮ್ಗಂತೂ. ನಮ್ಮ ದೇಶನಿಗಂತೂ ಜೀವಂತವಾಗಿರೋ ಗೊಂಬೆಗಳು ಇವು ಎಲ್ಲ ಜೀವಂತವಾಗಿರೋ ಗೊಂಬೆಗಳು. ಕರಿಮಾ ಫಸ್ಟ್ ದೊಡ್ಡ ಗೊಂಬೆ, ಇದು ಸೆಕೆಂಡ್ ಚಿಕ್ಕ ಗೊಂಬೆ. ಸಾಂಬಾ ನಮ್ಮ ಬೀಳ್ಸಲ್ಲ, ಸುಮ್ಮನೆ ನಾನು ನಿನ್ನನ್ನು ಬೀಳ್ಸಲ್ಲ ಅಮ್ಮ. ಅಲ್ಲಿ ಕ್ಯೂಟ್ ಆಗಿದ್ದಾನೆ, ನೋಡ್ಲಿಕ್ಕೆ ಎಷ್ಟು ಚಂದ ಇದೆ ನೋಡಿ. ಇದು ನಮ್ಮ ಸಾಂಬಾ ಕತೆ, ನಮ್ಮ ಸಾಂಬಾರ್ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡೋಣ ಅಮ್ಮ ಅಂತ ಹೇಳ್ತಾನೆ ಇದ್ಲು. ಸೊ ಅವರಿಗೋಸ್ಕರ ಈ ವಿಡಿಯೋ ನೋಡಿ. ಇವಾಗ ಕೂಗ್ತಾ ಇರೋದ್ರಿಂದ ಅವ್ರಮ್ಮ ನೋಡ್ತಾ ಇದ್ದಾಳೆ, ಅಲ್ಲಿಂದ ಓಡ್ ಬರ್ತಾಳೆ ಈಗ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಓಕೆ, ಬಾಯ್ ಬಾಯ್. Bye bye. See you next